ಜಯತ್ರತನೇ ಸ್ವಾಮಿ ಗುರುಗಳೇ ಝೇಂಕರಿಸುವ ಧ್ವನಿ ಝೇಂಕಾರದನಿಗೆ ಜನ್ನ ಹೃದಯ ತೆರೆತವಾಯಿತು. ಗುರುಗಳೇ ಘೋರ ದೈತ್ಯನಾದ ಸಾಧಕನಂ ಸಂಭರಿಸಿದ ಆರುಮುಖದ ಷಣ್ಮುಖನೋ ಅರನವರಿ ಗಣ್ಣಿನಳು ಉದ್ಭವಿಸಿದ ತಚ್ಚಾತ್ವಂಶ ಮಾಡಿದ ವೀರಭದ್ರನೋ ತ್ರಿಪುರಾರಿಯೋ ತ್ರಿವಿಕ್ರಮನೋ ಸಿದ್ದೇಶ್ವರನೋ ಯಾರೋ ತಿಳಿಯದು. ಜಯತ್ರತನ ಗುರುಗಳೇ ಯಾರಾದರೆ ನಮಗೇನೋ ಮುಂಭಾಗದೊಳ್ಳೆ ನಿಂತು ಶೂರನಾಥವನಿ ಏರಿ ಬಂದರೆ ಗಗನಾಂತರಕ್ಕೆ ತೋರವಂತರಾದ ಸೈನ್ಯನೋ ಸಕಲ ಪರಿವಾರನೆ ಕರಕ್ಕೆ ಸೇನಾಧ್ಯಕ್ಷರಾದ ದುಣರೇ ಪಾಂಡವರಲ್ಲೇ ಬಲಾಧಿಕರಾದರು ಗೋತರಾದಿಗಳನ್ನು ಕೈಗೊಂದಿಸಿರುವನ ಗೋಚರರೇ ಎನ್ನ ಪರಬಲದೊಳ್ಳದಿಕ ನಾವು ನಿಲುವನ ತಿಳಿಯದು. ಓ ಸ್ವಾಮಿ ಗುರುಗಳೇ ನಿಮ್ಮ ಅಗ್ನಿ ಅಂತ ಬಳಿರ ಜಾಗರೇವದ ಮುಂಭಾಗದಳ್ಳಿಂದ ಜೋರನಾಥವ ನೇರು ಬಂದರ ವರುಂಡಾಂಗ ಗಗನಾಂತರ ಕಾರ್ಯಜನದು ನಾನು ಪಗನೇಕ್ಷಣ ಸೂರ್ಯನೊಂದು ಕೋಟಿ ಬಂದರ ದೋರ ವಂಕಟವ ದುರಾತ್ತೀರ ಗಂಡನಾದ ಅಭಿಮಾನಿಯು ನಿಮ್ಮ ಕನಕಮಲ ದೋರ ಕಕ್ಕ ಕಟಾರಿಗಳನ್ನು ಧರಿಸಿರಿ ಆಯ್ದ ಪಾಣಿಗಳಾಗಿ ನಿಲ್ಲಿರಿ. ಧೈರ್ಯವಂ ಬಿಡಬೇಡಿರ ಈ ವೀರಾತಿ ವೀರರೇ ಮಹಾಶೂರರೇ. ಅಭಿಮಾನಿ ಬರ್ಬೇಕಂಗ ದುರ್ಯೋಧನ ಶೃಂಗಾರಗೊಂಡು ಮುಂಗಾರ ಪುಟಕ್ಕೆ ಓಂಕರಿಸಿ ಬೋಂಕನವಾಯು ವೇಗಕ್ಕಿಂತ ಮುಂಚೆ ಕದನ ಬೋಳ ಬದಲದ ಸಾಲ ಸಾಲಾಗಿ ಬರುವ ಪದಗಳ ಗಣನದಿಂದ ಬಡವರ ಮಾಡುವ ಮುಂದಾಳಗಳು ಹೌದು ವೇಗ ಪಟಪಟರ ಮಧ್ಯದೊಳಗೆ ಮಗಟ ವರ್ಧನರಾದ ಸಿಂಬತ್ತ ಗಾಂಭೀರಗಣ್ಣ ಬೆಚ್ಚಿರಂಬ ಜಗಪ ಸಂಭ್ರಮದಿಂದ ಬಲಬಲ ನೋಡ
ಬಾಣಧ್ವಜ, ತಾಳಧ್ವಜ, ಸ್ತಂಭಧ್ವಜ, ಮರಣಧ್ವಜ, ಮೀನಧ್ವಜ, ಮುಂದಾದ ಬೆಳಗಾವಣೆಗಳಿಂದ ಕಿಂತಲೆಂಬ ಸೊಲ್ಲಾಟಗಳ ಒಂದುಗೂಡಿ ಬರಬರನಾಡು ಸಾರದೆ ಆವ ದೇವರನ್ನು ಪಡೆದ ಅಮರಾವತಿಯ ಶಕುನಿಯ ಮಾಯಾ ಜಾಲಭಂ ಪಾಂಡವರಿಗೆ ದಶರ ಸಂಪತ್ತನ್ನು ಅಪರಸ ಪಾಂಡವರನ್ನು ಅರಣ್ಯ ವಾಚಕ್ಕೆ ಕಳಿಸಿದ ಗುರುವಿನ ವಾಕ್ಯದಂತೆ ಶ್ರೀಕೃಷ್ಣನು ವಾಯುಮಾನಿಯ ಭೂಭಾಗವನ್ನು ಕೇಳಲು ಹೋದಾಗ ಪಾಂಡವರಿಗೆ ಸೂಜಿ ಮುಳಿಸಿ ಸಹ ಧರಣಿಯನ್ನು ಕೊಡುವುದಿಲ್ಲ, ಬೇಕಾದರೆ ಯುದ್ಧವನ್ನು ಮಾಡಿ ಭೂಭಾಗವನ್ನು ತೆಗೆದುಕೊಳ್ಳಲಿ ಎಂದು ಹೇಳಿ ಶ್ರೇಷ್ಠೋರ್ಜುನರಿಗೆ ಸಮಸಪ್ತಕ್ಕೆ ಸಮರಂಗಕ್ಕೆ ಕಳಿಸಿ ಭೀಮ ತುಂಬಿದ ಸಭೆಯನ್ನು ಬಂದು ಕೂಗಿ ಕೂಗಿ ಕುರುಕ್ಷೇತ್ರವನ್ನು ಪ್ರಾರಂಭಿಸಿದರು. ಅದನ್ನು ಇವನೇ ನೋಡು ಅತಿ ವಿಸ್ತಾರ ಅತಿ ಗಂಭೀರವಾದ ಚಕ್ರ ಅದು ಹಾಗೆಯೇ ಪಾಂಡವರ ಕೌರವರೆಂಬ ಚತ್ತರಿಯ ಜಗದನರ ವಿದ್ಯೆಯನ್ನು ಕಲಿಸ ಒಟ್ಟಿಯ ಕೂಳಿಗಾಗಿ ಕಪಟ ಕೊರಪಟೆಯ ಮಾತೆಗೆ ಶರೀರದ ಕೊಡವನಂತೆ ಶಪಥವನ್ನು ಮಾಡಿ ಶರೀರ ನಾನು ಹುಟ್ಟುವ ಹುಟ್ಟದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವುದಲ್ಲ ಈ ಜನಮಾನವನ್ನು ಧರಿಸಿರುವುದೆಂದು ಹೇಳಿ ಹೌದೇವ ಕೃಷ್ಣಾರ್ಜುನರಿಗೆ ಸಮಸಪ್ತಕರಿಗೆ ಸಮರಂಗಕ್ಕೆ ಕಳಿಸಿ ಭೀಮನ್ನ ಕಲಾಕರನ್ನ ತಡೆಯುವಂತೆ ಛೇದಿಸಿದ ಪ್ರಭಾವ ಸೂಚಿಸಿ ಬೆಟ್ಟದಂತೆ ಸೇನಾಧಿಪತಿ ಬೆಟ್ಟದಂತೆ ಸೇನಾಧಿಪತಿಯ ಪಟ್ಟವನ್ನು ಕಟ್ಟಿಕೊಂಡ ಚಕ್ರಬಿಂಬವನ್ನು ರಚಿಸಿರುವ ಕೋದಂಡ ಪಂಡಿತನಾದ ಕಟಕಾಚಾರ ಎಂಬ ತೋರಣನು ಇದನ್ನೇ ನೋಡು ಸಾರಥಿ ಅದು ಹಾಗಿರು ಇವನ ಮುಖವು ಎಷ್ಟು ಆಚಾರವಾಗಿರುತ್ತದೆ ನೋಡ ಇವ ನಮ್ಮ ಎತ್ತ ತಾಯಿಯೋ ಎತ್ತ ಸತ್ಯವಂತಳೋ ತುಂಬಿದ ಸಭೆಯಲ್ಲಿ ಭೀಷ್ಮಾತಳು ನಾದಿಗಳನ್ನು ಇವನನ್ನು ಸೂತಪುತ್ರನನ್ನು ಕರೆದಾಗ ದುರ್ಯೋಧನನ್ನು ಅಪ್ಪಿಕೊಂಡು ಇವನೇ ನನ್ನ ದತ್ತಪುತ್ರನೆಂದು ಹೇಳಿ ಅಂಗತ್ಯಂಚಕಾಧ್ಯಕ್ಷನನ್ನು ಮಾಡಿ ಎಂದು ಪುಟವನ್ನು ಹೇಳಿ ಪಾರ್ಥನ ರುಂಡವನ್ನು ಚಂಡಾಜವನಂದ ಬರದೆದ್ದೆಯನ್ನು ಗೈದಿರುವ ಕತ್ತಲಿಗೆ ನಮ್ಮ ಕಣ್ಣನು ಇವನೇ ನೋಡು ಅದು ಏನು ವಿಚಿತ್ರ ಪಣಿಗೆ ಶಿವನ ಭಸ್ಮವನ್ನು ಧರಿಸಿ ಸಕಲ ಜೀವಿಗಳಿಗೆ ಪಾವನವನ್ನು ಧರಿಸಿ ಗುರು ಮಾರ್ಕಂಡೇಯನ ಪ್ರಾಣವನ್ನು ತೆಗೆಯಲು ಬಂದಾಗ ಕದೆಯಂಬಿಡದ ಕಾಲಯಮನಂತ ಸೈನ್ಯ ಸಮೂಹದ ಮೇಲೆ ತಾಳೆ ತಂಬದಂತೆ ಅತಿ ಎತ್ತರವಾಗಿ ಕಾಣಿಸುತ್ತಿರುವ ಇವನೇ ನೋಡು ಅತಿ ಗಾಂಭೀರ್ಯವಾದ ಚಕ್ರ ಬಿಂಬಗಳ ಕೋಟೆಗಳಿಗೆ ಹೊತ್ತು ಸಗನ ತಾದಿ ಸುತರನ್ನು ಮುರಿದನ ಅವನ ಸೊತ್ತು ತುಡಿಗೆ ಕೊಡಪನ ಪಡೆವೆಯ ಪಡುವೆಗೆ ಗಡಿಯಿದ್ದರೆ ಕಡೆಗಡೆ ಆದವನನ್ನು ಪಡೆದ ಮಾತಿಯನ್ನು ಬಂದಿ ಎಂಬುದಕ್ಕೆ ಸಂಶಯವಿಲ್ಲ. ಹೌದು ದೇವ. ಪೊಡೀಪರಾದ ಕಡ್ಡ ತೋನಾದಿಗಳ ಅಭಿಮಾನ್ಯವನ್ನು ಭಕ್ತರಿಂದ ಅವರು ಹೇಳಿದೆ ಚಕ್ರಬಿಂಬದಲ್ಲಿ ರಥವನ್ನು ಒಡಿಬಿಟ್ಟು ಸೌರತ್ಯಾತಿ ಜಾತ್ಯತೆ